ಲೈಟ್ ಬಿಡ್ಲಾಗ್ತದ ಚೆನ್ನಮಕ್ಕ ಹಿಂಗ್ ಮಾಡ್ತೀನಿ ತಾ ಸಮೃದ್ಧಿ ತಾ ಏ ಸಮೃದ್ಧ ಹಾಯ್ ಸಮೃದ್ಧ ಸಮೃದ್ಧಿ ವಿಡಿಯೋ ಮಾಡತ್ತೀನಿ ಸಮೃದ್ಧಿ ಹಾಕಮ್ಮ ಅಯ್ಯಪ್ಪ ಪಡ್ತಾಳೆ ಯಾರು ಬಂದರು ಸರಿ ಡೇಟ್ ಮಾಡಿ ಅಲ್ಲಿ ಇಲ್ಲಪ್ಪ ಡಿಲೀಟ್ ಮಾಡಿ ಶ್ರೀನಿವಾಸ್ ಮಾವಿನ ಕಾಲ್ ಸುಲತ ನೋಡಿ ದೊಡ್ಡ ಎದ್ರಾಗ ಮನೆ ಹೋಗಿದೆ ಪೂಜಾರಿ ಪರ್ತವ ತುಂಬಾ ಅದಕ್ಕೆ ಕಾಲಿ ಹಾಕಂತ ಸ್ವಲ್ಪ ಸರಿ ಓ ಯಪ್ಪ ಪುರ್ತಾನೆ ನಾವು ಬಟ್ಟು ನೀವು 10 ಗಂಟೆಗಿದ್ದೀನ ನಾನು ನಾನೇನ ನೀನು ಎದುರು ಕಾಣಲ್ಲ ಅಂತ ಹೋಗಿ
ಬಂದು ಕೂಡ ಹೋಗಿ ಮನೆ ಕೊಂಡು ಇವತ್ತು ಸಂಜೆಗೆ ಆ ಕಡೆ ಒಂದು ಕಾರ್ಯಕ್ರಮ ಸಂಜೆಗೆ ಆ ಕಡೆ ಒಂದು ಕಾರ್ಯಕ್ರಮ ನಾಳೆ ಸಂಜೆಗೆ ಅಷ್ಟೇ ಮತ್ತೆ ಬೆತ್ತಲ್ ತಂಗಿ ಹಾಕೊಂತ ಪೂರ್ತಿ ಬಿಟ್ಟು ಮಾಮ ಆರಾಮದಿ ಹಾಯ್ ಹಾಯ್ ಅರಮಣ ಬಾರ ಜನಮ್ಮ ಬಾ ಹೋಗ್ತೇವ ಬಾರ ಜನ ಬರ್ತೀವಿ ಹೋಗ್ತೇವಕ್ಕ ಮತ್ತೆ ಬರ್ತೇವೆ ಹೋಗರೆ ಇವತ್ತಂತೂ ನಾವು ಊರಿಗೆ ಬಂದಿದ್ದೇವೆ ರೀ ಕೇಣಿಗೆ ಬಂದಿದ್ದೆವು ನಮ್ಮ ಸಣ್ಣವ್ರದ್ದು ಒಂದು ಸ್ವಲ್ಪ ಕಾರ್ಯಕ್ರಮ ಇತ್ತು ಜಿಡಿ ತೆಗೆಯೋದು ಅದಕ್ಕಾಗಿ ಮುಂಜಾನೆ 10ಕ್ಕೆ ಅದು ನಮ್ಮ ಊರನ್ನು ಬಿಟ್ಟಿದ್ದೆವು ಈಗ ಎಲ್ಲ ಕಾರ್ಯಕ್ರಮ ಅಂತೂ ಆಯ್ತು ರೀ ಅದಕ್ಕಾಗಿ ನಾವು ಊರಿಗಂತೂ ಹೊಂಟಿದ್ದೆವು ಟೈಮ್ ಈಗ 3 ಆಗ್ಯದ ಆದರೆ ಇನ್ನೂ ಹಾದಾಗೆ ಇದ್ದೆವು ಇನ್ನೂ ಊರಿಗಂತೂ ಹೋಗಿಲ್ಲ ಇವತ್ತು ಜಟ್ಟುನಂತೂ ಸಾಲಿ ಸುಟ್ಟಿ ಇತ್ತು ರೀ ಅಂದ್ರೆ ಟ್ಯೂಷನ್ ಸುಟ್ಟಿ ಇತ್ತು ಇವತ್ತು ಹಾಗಾಗಿ ಜಟ್ಟು ಭೀ ಬಂದಿದ್ನು ಊರಿಗಂತೂ ಬಂದಿದ್ದೆವು ಇನ್ನೊಂದು ಕಿಲೋಮೀಟ್ರ್ ಅಷ್ಟು ದೂರದ ಜಟ್ಟು ಅಂತೂ ಇವತ್ತು ಬಿಸಿಲಂತೂ ಭಾಳ ಐತಲ್ಲ ರೀ ಗಾಡಿ ಮೇಲಂತೂ ಭಾಳ ಹೈರಾಣ ಅದನ್ನು ಬಿಸಿಲು ಮಾರಿ ಎಲ್ಲ ಬಾಡಿ ಹೋಗಿತ್ತು ಬಿಸಿಲಿಗೆ ಅಷ್ಟು ಬಿಸಿಲು ಹತ್ತಿತ್ತು ರೀ ಇವತ್ತು ಯಾಕಂದ್ರೆ ಜಾಸ್ತಿ ಎಲ್ಲಿ ದೂರ ಊರಿಗೆ ಜಾಸ್ತಿ ಬರಂಗಿಲ್ಲ ರೀ ಗಾಡಿ ಮೇಲಂತೂ ಅದಕ್ಕೆ ಇವತ್ತು ನಾನು ಬರ್ತೀನಿ ಅಂತೇಳಿ ಬಂದಿದ್ದೆ ಆದ್ರೂ ಹೋಗಿ ಬರಬೇಕಾದ್ರೂ ಲೇಟ್ ಆಯ್ತಲ್ಲ ಒಂದು ಸ್ವಲ್ಪ ಹಾದಿನೂ ಭಾಳ ದೂರ ಅದ ರೀ ಗುಲ್ಬರ್ಗ ದಾಟಿ ಮತ್ತು ಫರಿದಾಬಾದ್ ದಾಟಿ ಕಿರಣಿಗೆ ಹೋಗ್ಬೇಕು ಹಾಗಾಗಿ ಒಂದು ಸ್ವಲ್ಪ ಹೈರಾಣ ಭಾಳ ಅದನ್ನು ಜಟ್ಟು ಬಸ್ಸಿಗೆ ಹೋದ್ರಂತೂ ನಡೀತಿತ್ತು ಆದರೆ ದೂರದ ಹೋಗಿ ಬರ್ಬೇಕಾದ್ರಂತೂ ಆಗಂಗಿಲ್ಲ ಬಸ್ಸಿಗೆ ಹೋಗಿ ಬರ್ಬೇಕಾದ್ರೆ ಅಂತ ಹೇಳ್ಕೇಸಿಂದ ಅದಕ್ಕೆ ದೂರ ಇದ್ದಿರ್ಲಕ್ಕ ಗಾಡಿ ಮೇಲೆ ಆದ್ರೆ ಅದು ಹೋಗಿ ಬರ್ಬೋದು ದೌಡ ಅಂಥೇಳಿ ಹಾಗಾಗಿ ಗಾಡಿ ಮೇಲೆ ಹೋದೆವು ಈಗ ಹೊಂಟಿದ್ದೇವ್ರಿ ಊರಿಗಂತೂ ನಮ್ಮ ಜಟ್ಟು ಅಂತೂ ನಡ್ಬಾರ್ಕ ಕೂತ ತೆಲಿಗೊಂದು ಕಟ್ಕೊ ಅಂದರೆ ಕಟ್ಕೊಂಡಿಲ್ಲ ಈಗ ಜಾಸ್ತಿ ಬಿಸಿಲು ಹತ್ತಗತ್ತಾನ ಈಗ ಒಂದು ಟವಲ್ ಕಟ್ಕೊಂಡು ಕೇಸಿಂದ ಕುಂತಾನ್ರಿ ಗಾಡಿ ಮೇಲೆ ಇನ್ನೇನು ಹೋಗ್ತೇವೆ ಇನ್ನೊಂದು 10-15 ನಿಮಿಷದಾಗ ಊರಿಗೆ ಹೋಯ್ತ್ರಿ ನಾವು ಮತ್ತೆ ಹೋಗಿ ಬರ್ಬೇಕಾದ್ರೆ ಟೈಮ್ ಮತ್ತು ಈಗ 5 ಆಗತ್ತದ ನಮ್ಮೂರಿಗಂತೂ ಬಂದೆವು
ಬಸ್ ಬತ್ತು 4 ಬಸ್ ಆದ ಊರ್ ಮೇಲಿಂದ ಹೊತ್ತು ಮ್ಯಾಗ ಗುಡ್ಡ ಪಿಡ್ಡವಲ್ಲ ಅಲ್ಲಿ 2 ಗಂಟೆ ಬಂದೇವು 2 ಗಂಟೆ ಸರಾಗಿ ಮುರುಕ 5 ಮಿನಿಟ್ ಇವತ್ತು ಊರಿಗೆ ಹೋಗಿದ್ದೆವು ಮತ್ತು ನಮ್ಮ ಜಟ್ಟು ನಾ ಅವ್ರ ಪಪ್ಪ 3 ಮಂದಿ ಹೋಗಿದ್ದೆವು. ಸ್ವಲ್ಪ ಜೋಳ ತೆಗೆಯೋದು ಕಾರ್ಯಕ್ರಮ ಇತ್ತು. ಇವತ್ತೇ ಹೋಗಿ ಇವತ್ತೇ ಬಂದೆವು. ನಮ್ಮ ಜಟ್ಟುಂದು ಇವತ್ತು ಸಾಲಿ ಸುಟ್ಟಿ ಇತ್ತು ರೀ, ಅಂದ್ರೆ ಟ್ಯೂಷನ್ ಸುಟ್ಟಿ ಇತ್ತು. ಆ ಸಲಕ್ಕಾಗಿ ಬಂದಿದ್ದೀವಿ ಅದು ನಮ್ಮ ಕೂಡ. ಹೊಂಟಿ ನಿಂದ್ರ ಚೆನ್ನಮ್ಮ, ಹೊಂಟಿ ನಿಂದ್ರು. ಅದೇನು ಮಾಡ್ತೇವೆ ಪಪ್ಪಿ? ನಮ್ಮ ಗೋಡು ಅಂತೂ ಆಣೆ ಬಂದಿಲ್ಲ ಜಿಟ್ಟು, ಆಣೆಲಿ ಇವ್ಗೇನ ನಾ ಸಂಜೆಗೆ ಅಡುಗೆ ಏನ್ರ ಮಾಡ್ಬೇಕ್ರಿ ಅಂತ ಚಪಾತಿ ಏನ್ರ ಮಾಡ್ಬೇಕು ಹೋಗ್ತೀನಿ. ನಾನು ಸ್ವಲ್ಪ ಹೊತ್ತು ಭಾಳ ಅದ ಅಂಥೇಳಿ ಬಿಟ್ಟಿದ್ರಿ. ಈಗ ಟೈಮ್ 5:30 ಆಗ್ಯದ. 6ರಿಂದ ಮಾಡಿದ್ರೈತೆ ಅಂಥೇಳಿ ಮಾಡಿದ್ದಿಲ್ಲ. ಅವರು ಭೀ ಬಂದ ಹೊಲಕ್ಕೆ ಹೋದ್ರಿ. ಯಾಕಂದ್ರೆ ಎತ್ತುಗಳೊಂದು ಮುಂಜಾತ ಬಾರಕ್ಕೆ ಅದು ಹೋಗಿದ್ದೆವು. ಅದಕ್ಕೆ ಎತ್ತುಗಳು ನೀರು ಬಿಡಿಸಿಲ್ಲ ಅಂತ ಬಿಡಿಸಿ ಹೋದರು. ಏನು ಸೂಜಿ ಯಾಕೆ ತೊಗೊಂಡಿದ್ದಿ? ಇಲ್ಲಿ ಇಡ್ತಾವ ನೋಡಿ, ಮತ್ತೆ ಅಂಕತಕ್ಕ ನಾ ಬರುತ್ತಾಗಲ್ಲ ಇರ್ರಿ. ಸರಿ, ಬಾಗಿಲು ತೆರೆದು ಇಡ್ಬೇಡ ಪಪ್ಪಿ. ಅದು ಇಲ್ಲೇ ಕುಂದಿರ್ತಾವ್ರಿ. ಕುಂದ್ರು ನೀನು ಇಲ್ಲೇ. ಆದ್ರೆ ಇನ್ನ ಬಟ್ಟೆ ಅಂತೂ ಹೋಗ್ಯಾವ ರೀ. ಒಂದಿಷ್ಟು ಬಟ್ಟೆ ಇಟ್ಟು ಹೋಗಿದ್ದೆ, ಅಷ್ಟು ಬಟ್ಟೆನ ಒಗಿಬೇಕು. ಬಾ ತಮ್ಮ, ಎಲ್ಲಿಗೆ ಹೋತಿ? ಹಾಂ, ಚೆನ್ನಮ್ಮಕ್ಕನ ಬಲಿ. ಚೆನ್ನಮ್ಮಕ್ಕ, ನಮ್ಮ ಜಟ್ರು ಬರ್ತಾವಂತಾವ ನಿಮ್ಮ ಬಲಿ. ಭಾಳ ದಿನ ಆಯಿತು ಮುಂಜಾನೆ ಹಿಡಿದು ಭೇಟಿಯಾಗಿಲ್ಲ. ಒಂದು ಸ್ವಲ್ಪ ಭೇಟಿ ಆತ ನಿಂಗೆ ಬಂದು.